ಮಮ್ಮಾಸ್, ಇವತ್ತು ನಾವು ನಿಮಗೂ ನಿಮ್ಮ ಮಗುವಿಗೂ ಮಧ್ಯೆ ಇರೋ ರಿಲೇಷನ್ಶಿಪ್ನ ಕಂಪ್ಲೀಟಾಗಿ ಟ್ರಾನ್ಸ್ಫಾರ್ಮ್ ಮಾಡುವಂಥ, ನಿಮ್ಮ ರಿಲೇಷನ್ಶಿಪ್ಪನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗೋಂಥ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬೆಡ್ ಟೈಮ್ ಬಾಂಡಿಂಗ್ಸ್. ಈ ಬೆಡ್ ಟೈಮ್ ಬಾಂಡಿಂಗ್ಸ್ ಅಂದರೆ ಏನು, ಇದು ಯಾಕೆ ಇಷ್ಟೊಂದು ಇಂಪಾರ್ಟೆಂಟು, ಈ ಬೆಡ್ ಟೈಮ್ ಬಾಂಡಿಂಗ್ಸ್ ನಿಮ್ಮ ಮಗುವಿನ ಮೈಂಡ್ ಆ್ಯಂಡ್ ಎಮೋಷನ್ನ ಪಾಸಿಟಿವ್ ಆಗಿ ಶೇಪ್ ಮಾಡೋಕ್ಕೆ ಹೇಗೆಲ್ಲ ಹೆಲ್ಪ್ ಮಾಡುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಈ ಬೆಡ್ ಟೈಮ್ ಅನ್ನೋದು ಅಂದರೆ ಮಗು ಮಲಗಕ್ಕೆ ಹೋಗೋ ಆ ಸಮಯ, ಅದು ಜಸ್ಟ್ ಅವ್ರನ್ನ ಮಲಗಿಸೋವಂಥ ಟೈಮ್ ಮಾತ್ರ ಅಲ್ಲ. ನಿಜ ಹೇಳಬೇಕು ಅಂದರೆ ಅದು ತಾಯಂದಿರಿಗೆ ಒಂದು ಗೋಲ್ಡನ್ ಆಪರ್ಚುನಿಟಿ. ನಮಗೆ ಮಾತ್ರ ಅಲ್ಲ, ಆ್ಯಸ್ ಎ ಪೇರೆಂಟ್ ಆಗಿ ತಂದೆ ತಾಯಂದಿರಿಗೆ ಮಗು ಜೊತೆ ಒಂದು ಪಾಸಿಟಿವ್ ಆಗಿರೋ ಒಂದು ರಿಲೇಷನ್ಶಿಪ್ಪನ್ನು ಕ್ರಿಯೇಟ್ ಮಾಡೋಕ್ಕೆ, ಅವ್ರ ಜೊತೆ ಒಂದು ಡೀಪರ್ ಲೆವೆಲಲ್ಲಿ ಒಂದು ಕನೆಕ್ಷನ್ನ ಕ್ರಿಯೇಟ್ ಮಾಡೋಕ್ಕೆ ಈ ಬೆಡ್ ಟೈಮ್ ಬಂದು ತುಂಬಾ ಹೆಲ್ಪ್ ಮಾಡುತ್ತೆ. ಹೇಗೆ ಅಂದರೆ, ಮಗು ಮಲಗುವಂಥ ಆ ಟೈಮಲ್ಲಿ ಅವ್ರ ಸಬ್ಕಾನ್ಷಿಯಸ್ ಮೈಂಡ್ ಕಂಪ್ಲೀಟಾಗಿ ಓಪನ್ ಆಗಿರುತ್ತೆ. ಈ ಟೈಮಲ್ಲಿ ಅವ್ರು ಕೇಳೋ ಅಂಥ, ನೋಡೋ ಅಂಥ, ಅವ್ರು ಫೀಲ್ ಆಗೋ ಎಲ್ಲ ವಿಷಯಗಳು ಅವ್ರ ಮನಸ್ಸಲ್ಲಿ ಆಳವಾಗಿ ಸ್ಟೋರ್ ಆಗಿಬಿಡುತ್ತೆ. ಹಾಗಾದರೆ ಕಾನ್ಷಿಯಸ್ ಮೈಂಡ್ ಅಂದರೆ ಏನು, ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಏನು ಅಂತ ನೋಡೋಣ. ಕಾನ್ಷಿಯಸ್ ಮೈಂಡ್ ಅನ್ನೋದು ಥಿಂಕಿಂಗ್ ಮೈಂಡ್ ಅಂತ ಹೇಳ್ಬೋದು. ಅಂದರೆ ನಾವೇನಾದರೂ ಒಂದು ವಿಷಯದಲ್ಲಿ ಏನು ಬೇಕು, ಇದು ನನಗೆ ಬೇಕಾ ಬೇಡವಾ ಅಂತ ಯೋಚನೆ ಮಾಡಿ ಒಂದು ನಿರ್ಧಾರ ತಗೊಳ್ಳೋಕ್ಕೆ ನಾವು ಯೂಸ್ ಮಾಡುವಂಥ ಒಂದು ಪಾರ್ಟ್ ಆಫ್ ದ ಮೈಂಡ್ನ ನಾವು ಕಾನ್ಷಿಯಸ್ ಮೈಂಡ್ ಅಂತ ಹೇಳ್ತೀವಿ. ಇದು ನೋಡಿದ್ರೆ ನಮ್ಮ ಬ್ರೈನಲ್ಲಿ ಜಸ್ಟ್ 5% ಆಫ್ ದ ಕೆಲಸ ಮಾತ್ರ ಇದು ಹ್ಯಾಂಡಲ್ ಮಾಡುತ್ತೆ. ಆ್ಯಂಡ್ ಇದು ತುಂಬ ಮೇಲ್ಮೇಲಿಂದ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಅದೇ ಸಮಯದಲ್ಲಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಏನು ಅಂತ ನೋಡಿದ್ರೆ, ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋದು ನಮ್ಮ ಫೀಲಿಂಗ್ಸನ್ನು ಸ್ಟೋರ್ ಮಾಡೋ ಒಂದು ಮೈಂಡು. ನಮ್ಮ ಬ್ರೈನಲ್ಲಿ 95% ಆಫ್ ದ ಕೆಲಸನ ಈ ಸಬ್ಕಾನ್ಷಿಯಸ್ ಮೈಂಡೇ ಹ್ಯಾಂಡಲ್ ಮಾಡುತ್ತೆ. ಈ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಮ್ಮ ಎಲ್ಲ ರೀತಿಯಾದ ಭಾವನೆಗಳು, ಅಂದರೆ ಅದು ಕೋಪ ಇರ್ಬೋದು, ನಂಬಿಕೆಗಳಿರ್ಬೋದು, ನಮ್ಮ ಜ್ಞಾಪಕಗಳಿರ್ಬೋದು, ಇವೆಲ್ಲನೂ ಹೋಗಿ ಸ್ಟೋರ್ ಆಗುವಂಥ ಒಂದು ಜಾಗನ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಹೇಳ್ತಾರೆ. ಸಿಂಪಲಾಗಿ ಹೇಳಬೇಕು ಅಂದರೆ, ಸಬ್ಕಾನ್ಷಿಯಸ್ ಮೈಂಡ್ನ ಲೈಬ್ರರಿ ಆಫ್ ಆಲ್ ಅವರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರೆ. ಅಂದರೆ ನಾವು ಏನೆಲ್ಲ ಎಕ್ಸ್ಪೀರಿಯನ್ಸನ್ನು ಫೇಸ್ ಮಾಡಿರ್ತೀವೋ ಆ ಎಲ್ಲ ಎಕ್ಸ್ಪೀರಿಯನ್ಸು ಸ್ಟೋರ್ ಆಗುವಂಥ ಒಂದು ಲೈಬ್ರರಿನೇ ನಮ್ಮ ಸಬ್ಕಾನ್ಷಿಯಸ್ ಮೈಂಡು. ಮೇಲ್ಮೇಲಿಂದ ಯಾವುದೇ ಒಂದು ಡಿಸಿಷನ್ನ ನಾವು ತಗೊಳ್ಳೋವಾಗ ನಾವು ಯೂಸ್ ಮಾಡೋದು ಕಾನ್ಷಿಯಸ್ ಮೈಂಡ್ ಆದರೂ, ಆ ನಿರ್ಧಾರನ ತಗೊಳ್ಳೋಕ್ಕೆ ನಮಗೆ ಹೆಲ್ಪ್ ಮಾಡೋದು ಈ ಸಬ್ಕಾನ್ಷಿಯಸ್ ಮೈಂಡೇ ಆಗಿರುತ್ತೆ. ಹೇಗೆ ಅಂತ ಒಂದು ಎಕ್ಸಾಂಪಲ್ ಮೂಲಕ ನೋಡೋಣ. ಅಂದರೆ ಇನ್ ಕೇಸ್ ನಾವು ಮಕ್ಕಳನ್ನ ಒಂದು ಅಂಗಡಿಗೆ ಕರ್ಕೊಂಡು ಹೋಗ್ತೀವಿ, ಒಂದು ಗೊಂಬೆ ಕೊಡ್ಸೋಕ್ಕೆ ಅಂದ್ಕೊಳ್ಳಿ. ನೀವು ಒಂದು 2-3 ಗೊಂಬೆ ತೋರಿಸಿ ಇದರಲ್ಲಿ ಯಾವ್ದು ಬೇಕು ಅಂತ ಕೇಳ್ತೀರಾ. ಆಗ ಆ ಮಗು ಆ 3ರಲ್ಲೋ ಇಲ್ಲ 4ರಲ್ಲೋ ಯಾವುದೋ ಒಂದನ್ನು ಸೆಲೆಕ್ಟ್ ಮಾಡುತ್ತೆ. ಈ ಸೆಲೆಕ್ಟ್ ಮಾಡೋಕ್ಕೆ ಆ ಮಗು ಯೂಸ್ ಮಾಡಿರೋ ಮೈಂಡ್ ಬಂದು ಕಾನ್ಷಿಯಸ್ ಮೈಂಡಿಂದ ಹೇಳುತ್ತೆ. ಬಟ್ ಡೀಪಾಗಿ ನಾವು ನೋಡಿದ್ರೆ ಆ ಮಗು ಆ ಪರ್ಟಿಕ್ಯುಲರ್ ಗೊಂಬೆನ ಸೆಲೆಕ್ಟ್ ಮಾಡೋದಕ್ಕೆ ಹಿಂದೆ ಯಾವುದೋ ಒಂದು ರೀಸನ್ ಇರುತ್ತೆ. ಅಂದರೆ ಆ ಗೊಂಬೆನ ಆ ಮಗು ಒಂದು ಫೋನಲ್ಲೋ ಇಲ್ಲ ಪಕ್ಕದ ಮನೆಯಲ್ಲೋ ಇಲ್ಲ ಫ್ರೆಂಡ್ಸ್ ಹತ್ರನೋ ಎಲ್ಲೋ ಒಂದು ಕಡೆ ನೋಡಿರ್ಬೋದು, ನೋಡಿ ಆ ಗೊಂಬೆನ ಅದು ಇಷ್ಟಪಟ್ಟಿರ್ಬೋದು, ಅದಕ್ಕೆ ಬೇಕು ಅಂತ ಅನಿಸ್ಕೊಂಡಿರ್ಬೋದು. ಹಾಗೆ ಆ ಗೊಂಬೆ ಮೇಲೆ ಅದಕ್ಕೊಂದು ಫೀಲಿಂಗ್ಸನ್ನು ಆಲ್ರೆಡಿ ಆ ಮಗು ಒಳಗೆ ಸ್ಟೋರ್ ಆಗಿರುತ್ತೆ. ನೀವು ತಗೊಂಡು ಸ್ಟಾರ್ಟಿಂಗಲ್ಲಿ ಒಂದು 4-5 ಆಪ್ಷನ್ ಕೊಟ್ಟಾಗ ಆ ರಿಮೈನಿಂಗ್ ಗೊಂಬೆ ಬಗ್ಗೆ ಆ ಮಗುಗೆ ಏನೋ ಒಂದು ಐಡಿಯಾ ಇರಲ್ಲ. ಬಟ್ ಈ ಗೊಂಬೆ ಮೇಲೆ ಅದಕ್ಕೇನೋ ಒಂದು ಜ್ಞಾಪಕ ಇರುತ್ತೆ, ಇಲ್ಲ ಒಂದು ಆಸೆ ಇರುತ್ತೆ. ಈ ಆಸೆ ಬಂದು ಅದಕ್ಕೆ ನಿರ್ಧಾರ ತಗೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಹೀಗೇನೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ನಾವು ಮಾತಾಡೋ ಒಂದೊಂದು ವರ್ಡಿಂದ ಹಿಡಿದು ಮಾತುಗಳಿಂದ, ನಮ್ಮ ಭಾವನೆಗಳಿಂದ ಇದೆಲ್ಲಾನು ಕಂಟ್ರೋಲ್ ಮಾಡೋದು ನೋಡಿದ್ರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್. ಮಗುನ ಮಲಗಿಸೋ ಆ ಟೈಮಲ್ಲಿ, ಆ ಬೆಡ್ ಟೈಮಲ್ಲಿ ಮಗುವಿನ ಬ್ರೈನ್ ಬಂದು ಸ್ಲೋ ಡೌನ್ ಆಗುತ್ತೆ. ಅಂದರೆ ಮಗುವಿನ ಬ್ರೈನ್ ಬಂದು ಒಂದು ಥೀಟಾ ಸ್ಟೇಟ್ಗೆ ಬರುತ್ತೆ. ಈ ಥೀಟಾ ಸ್ಟೇಟ್ ಅಂದರೆ ಏನು ಅಂತಂದರೆ, ಮಗು ಮಲಗೋವಾಗ ಫುಲ್ ಆ್ಯಂಡ್ ಫುಲ್ ರಿಲ್ಯಾಕ್ಸ್ಡ್ ಮೂಡಿಗೆ ಬರ್ತಾರೆ. ಅವ್ರ ಕಾನ್ಷಿಯಸ್ ಮೈಂಡ್ ಬಂದು ಕಂಪ್ಲೀಟಾಗಿ ಆಫ್ ಆಗಿ ಅವ್ರ ಸಬ್ಕಾನ್ಷಿಯಸ್ ಮೈಂಡ್ ಆನ್ ಆಗುತ್ತೆ. ಈ ಟೈಮಲ್ಲಿ ನಾವು ಅವ್ರಿಗೆ ಏನೇ ಹೇಳಿದ್ರು, ಅವ್ರು ಏನೇ ಕೇಳಿದ್ರು, ಅವ್ರು ಏನೆಲ್ಲ ಫೀಲ್ ಆಗ್ತಾರೋ ಈ ಎಲ್ಲ ವಿಷಯಗಳು ಅವ್ರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಆಳವಾಗಿ ಸ್ಟೋರ್ ಆಗುತ್ತೆ. ಸೊ ಈ ಟೈಮನ್ನು ನಾವು ಎಷ್ಟು ಬೆಸ್ಟಾಗಿ ಯೂಸ್ ಮಾಡ್ಕೊಬೋದು, ಇದರಿಂದ ನಮಗೂ ಅವ್ರಿಗೂ ರಿಲೇಷನ್ಶಿಪ್ಪನ್ನು ಹೇಗೆ ರೀಕ್ರಿಯೇಟ್ ಮಾಡ್ಬೋದು ಅಂತ ನೋಡೋಣ. ಅಂದರೆ ಈ ಟೈಮನ್ನು ಫಸ್ಟ್ ಒಂದು ಕಾಮ್ ರುಟೀನಿಂದ ಸ್ಟಾರ್ಟ್ ಮಾಡಿ. ಅಂದರೆ ಅವ್ರಿಗೊಂದು ಸ್ಲೋವಾಗಿ ಒಂದು ಸ್ಟೋರಿ ಹೇಳೋದಾಗಿರ್ಬೋದು, ಇಲ್ಲ ಅವ್ರ ಹತ್ರ ಮಾತಾಡೋದಾಗಿರ್ಬೋದು, ಅವ್ರ ಜೊತೆ ಮುದ್ದಾಡೋದಾಗಿರ್ಬೋದು. ಆ ಥರ ಸ್ಲೋವಾಗಿ ಒಂದು ಪಾಸಿಟಿವ್ ಲೆವೆಲಲ್ಲಿ ಈ ಬೆಡ್ ಟೈಮ್ನ ಸ್ಟಾರ್ಟ್ ಮಾಡಿ.
ಅಷ್ಟೇ ಅಲ್ಲದೆ ಅವ್ರ ಹತ್ರ ಒಂದು ಪಾಸಿಟಿವ್ ವರ್ಡ್ಸ್ಗಳನ್ನ ಹೇಳಿ ಈ ಟೈಮಲ್ಲಿ. ಅಂದರೆ ಅವ್ರನ್ನ ನೀವು ಎಷ್ಟು ಪ್ರೀತಿಸ್ತಿದ್ದೀರಾ, ಅವ್ರು ನಿಮ್ಗೆ ಎಷ್ಟು ಮುಖ್ಯ, ಅವ್ರ ಜೊತೆ ಈ ಕಳೆಯೋ ಆ ಸಮಯ ನಿಮ್ಗೆ ಎಷ್ಟೊಂದು ಇಂಪಾರ್ಟೆಂಟು, ಮತ್ತು ಅವ್ರಿಗೆ ಏನೇ ಆದರೂ ನೀವು ಇರ್ತೀರಾ, ಎಲ್ಲ ಟೈಮಲ್ಲೂ ನೀವು ಸಪೋರ್ಟ್ ಆಗಿರ್ತೀರಾ ಅಂತ ಒಂದು ಪಾಸಿಟಿವ್ ಅಫರ್ಮೇಷನ್ಸ್ನ ಅವರಿಗೆ ಹೇಳ್ತಾ ಬನ್ನಿ. ಸಬ್ಕಾನ್ಷಿಯಸ್ ಮೈಂಡ್ ಯಾವ ಕ್ವೆಶನನ್ನು ಕೇಳಲ್ಲ, ಅದು ನಾವು ಏನೇ ಹೇಳಿದ್ರು ಅದು ಹಾಗೆ ಅವ್ರ ಮೈಂಡಲ್ಲಿ ಸ್ಟೋರ್ ಆಗ್ತಾ ಇರುತ್ತೆ. ಸೊ ಈ ಪಾಸಿಟಿವ್ ಅಫರ್ಮೇಷನ್ಸ್ ಅನ್ನೋದು ನಾಳೆ ಅವರೊಂದು ಪಾಸಿಟಿವ್ ಆಗಿ ಪರ್ಸನ್ಸ್ ಆಗಿ ಬೆಳೆದು ಬರೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಆ ದಿನ ಪೂರ್ತಿ ಏನಾಯಿತು ಅಂತ ಮಗು ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ. ಆ ದಿನ ಪೂರ್ತಿ ಏನು ಮಾಡಿದ್ರು, ಏನೆಲ್ಲ ನಡೀತು, ಅವ್ರಿಗೇನಾದರೂ ಭಯ ಇದೆಯಾ, ಇಲ್ಲ ಯಾರಾದರೂ ಬೈದ್ರಾ, ಇಲ್ಲ ಯಾವುದಾದ್ರೂ ಒಂದು ವಿಷಯನ ನೋಡಿ ಅವ್ರು ಹೆದರಿದಾರಾ, ಏನಾದರೂ ಒಂದು ಈ ಥರ ನೆಗೆಟಿವ್ ಎಮೋಷನ್ಸನ್ನು ಅವ್ರ ಬ್ರೈನಲ್ಲಿ ಇಟ್ಕೊಂಡಿದ್ದಾರಾ ಅಂತ ತಿಳ್ಕೊಳ್ಳೋಕೆ ಟ್ರೈ ಮಾಡಿ. ಏನಾದರೂ ಆ ಥರ ಇದ್ದರೆ ಅದನ್ನು ಸರಿ ಮಾಡೋಕ್ಕೆ ಟ್ರೈ ಮಾಡಿ. ಇದು ತುಂಬ ಇಂಪಾರ್ಟೆಂಟ್. ಯಾಕೆ ಅಂದರೆ ಮಗು ಮಲಗೋವಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡು 24 ಅವರ್ಸು ಕೆಲಸ ಮಾಡ್ತಾ ಇರುತ್ತೆ. ನಮ್ಮ ಕಾನ್ಷಿಯಸ್ ಮೈಂಡ್ ಅಷ್ಟೇ ಸ್ಟಾಪ್ ಆಗಿರುತ್ತೆ. ನಾವೆಲ್ಲರೂ ಮಲಗೋವಾಗ ಸಬ್ಕಾನ್ಷಿಯಸ್ ಮೈಂಡ್ ಕೆಲಸ ಮಾಡ್ತಾನೆ ಇರುತ್ತೆ. ಅಂದರೆ ನಾವು ಉಸಿರಾಡೋದು, ನಮ್ಮ ಹಾರ್ಟ್ ಪಂಪ್ ಆಗೋದು, ನಮ್ಮ ಡೈಜೆಷನ್ ಪ್ರಾಸೆಸ್ಸು ಇವೆಲ್ಲನೂ ನೋಡ್ಕೊಳ್ಳೋದು ಸಬ್ಕಾನ್ಷಿಯಸ್ ಮೈಂಡು. ಸೊ ಮಗು ಮಲಗಿದ ಮೇಲೆ ನೆಕ್ಸ್ಟ್ 8 ರಿಂದ 9 ಅವರು ಈ ಥಾಟ್ಸ್ ಅವ್ರ ಮೈಂಡಲ್ಲಿ ಮತ್ತೆ ರಿಪೀಟ್ ಆಗ್ತಾನೆ ಇರುತ್ತೆ. ಈ ನೆಗೆಟಿವ್ ಎಮೋಷನ್ಸು ಅವ್ರ ಮಧ್ಯದಲ್ಲಿ ಅವ್ರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿ ಸ್ಟೋರ್ ಆಗೋ ಸಾಧ್ಯತೆ ಇದೆ. ಸೊ ಎವ್ರಿ ಡೇ ಅವ್ರು ಮಲಗೋಕ್ಕಿಂತ ಮುಂಚೆ ಅವರಲ್ಲಿರೋ ಭಯ, ಕನ್ಫ್ಯೂಷನು ಏನೇ ಇದ್ರೂ ಅದನ್ನು ತೆಗಿಯೋಕ್ಕೆ ಟ್ರೈ ಮಾಡಿ. ಸೊ ದಟ್ ಅವ್ರು ನೆಮ್ಮದಿಯಾಗಿ ಮಲಗೋಕ್ಕೂ ಅದು ಹೆಲ್ಪ್ ಆಗುತ್ತೆ. ಆ ನೆಗೆಟಿವ್ ಥಿಂಕಿಂಗ್ನ ನೆಕ್ಸ್ಟ್ 8 ರಿಂದ 9 ಗಂಟೆಗಳ ಕಾಲ ಅವರು ತಗೊಂಡೋಗೋ ಅವಶ್ಯಕತೆಯೂ ಇರಲ್ಲ. ಮಗು ಮಲಗೋ ಟೈಮಲ್ಲಿ ನಮಗೂ ಅವ್ರಿಗೂ ಇರೋ ಫಿಸಿಕಲ್ ಟಚ್ ಕೂಡ ತುಂಬ ಇಂಪಾರ್ಟೆಂಟ್. ಅವ್ರು ಮಲಗೋವಾಗ ಅವ್ರನ್ನ ತಪ್ಕೊಳ್ಳೋದಾಗಲಿ, ಒಂದು ಸಣ್ಣ ಮುತ್ತು ಕೊಡೋದಾಗಲಿ, ಅಷ್ಟೇ ಅಲ್ಲದೆ ಅವ್ರ ಹಣೆ ಸವರೋದಾಗಲಿ, ಅವ್ರು ಸುಮ್ಮನೆ ಅವ್ರ ಕೈನ ಹಿಡ್ಕೊಂಡು ಅವ್ರ ಪಕ್ಕದಲ್ಲಿ ನಾವು ಮಲಗಿರೋದೇ ಅವರಿಗೆ ನಾವು ಅವ್ರನ್ನ ಎಷ್ಟು ಪ್ರೀತಿಸ್ತಿದ್ದೀವಿ, ಅವ್ರನ್ನ ಎಷ್ಟು ಸೇಫಾಗಿ ಫೀಲ್ ಮಾಡಿಸ್ತೀವಿ ಅನ್ನೋದನ್ನು ಅವರಿಗೆ ತಿಳಿಸುತ್ತೆ. ಸೊ ಇದು ಈ ನಂಬಿಕೆ, ಅವ್ರನ್ನ ನಾವು ಪ್ರೀತಿಸ್ತಾ ಇದ್ದೀವಿ, ಅವ್ರಿಗೆ ನಾವು ಇದ್ದೀವಿ, ಅವ್ರಿಗೆ ಸಪೋರ್ಟಾಗಿ ನಾವು ಎಲ್ಲ ಸ್ಟೇಜಲ್ಲೂ ಇದ್ದೀವಿ, ಅವ್ರು ತುಂಬ ನಮ್ಮ ಹತ್ರ ಸೇಫ್ ಆಗಿದ್ದಾರೆ ಅಂತ ಒಂದು ಮಗು ಫೀಲ್ ಮಾಡೋದು ತುಂಬ ಅವಶ್ಯಕತೆ ಇದೆ. ಇಲ್ಲ ಅಂತಂದರೆ ಈ ನಂಬಿಕೆಗಳು ಹಾಗೆ ಅವರು ದೊಡ್ಡವರಾದಾಗಲೂ ಕಂಟಿನ್ಯೂ ಆಗುತ್ತೆ. ಅದು ಪಾಸಿಟಿವ್ ಆಗಿದ್ದರೆ ಪಾಸಿಟಿವ್ ಆಗಿ ಕಂಟಿನ್ಯೂ ಆಗುತ್ತೆ. ಅದೇ ಬೆಡ್ ಟೈಮ್ನ ನಾವು ನೆಗೆಟಿವ್ ಆಗಿ ಜಗಳ ಆಡಿಕೊಂಡು ಮಲಗೋ ಟೈಮಲ್ಲಿ ಅವ್ರನ್ನ ಬೈದು ಅವ್ರ ಮೇಲೆ ಏನಾದರೂ ಕಂಪ್ಲೇಂಟ್ಸ್ ಎಲ್ಲ ಇಟ್ಟರೆ, ನಿನ್ನ ಕೈಲಿ ಇದು ಮಾಡೋಕ್ಕಾಗಲ್ವಾ, ಹೀಗೆ ಮಾಡಬಾರ್ದಾ ಅಂತ ಏನಾದರೂ ಒಂದು ಅವ್ರ ಮೇಲೆ ಕಂಪ್ಲೇಂಟ್ಸ್ ನಾವು ಹೇಳ್ತಾ ಇದ್ದರೆ, ಈ ಕಂಪ್ಲೇಂಟ್ಸ್ ಕೂಡ ಅವ್ರ ಮೈಂಡಲ್ಲಿ ನೆಕ್ಸ್ಟ್ 8 ರಿಂದ 9 ಗಂಟೆ ಅವ್ರು ಮಲಗೋವರೆಗೂ ಅವ್ರ ಸಬ್ಕಾನ್ಷಿಯಸ್ ಮೈಂಡ್ ಮತ್ತೆ ರಿಪೀಟೆಡ್ ಆಗಿ ಹೇಳಿ ಇದೇ ಲಾಸ್ಟಲ್ಲಿ ಅವ್ರ ಮೈಂಡಲ್ಲಿ ಒಂದು ನಂಬಿಕೆಯಾಗಿ ಕ್ರಿಯೇಟ್ ಆಗಿಬಿಡುತ್ತೆ. ಸೊ ಈ ಟೈಮನ್ನು ಎಷ್ಟಾಗುತ್ತೋ ಅಷ್ಟು ಪಾಸಿಟಿವ್ ಆಗಿ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಸ್ ಅ ಮದರ್, ಆ್ಯಸ್ ಎ ಪೇರೆಂಟ್ ನಾವು ದಿನ ಪೂರ್ತಿ ಬ್ಯುಸಿಯಾಗಿರ್ತೀವಿ. ನಮ್ಮ ಕೈಯಲ್ಲಿ ಮಕ್ಕಳ ಜೊತೆ ಆದಷ್ಟು ಕಾಲ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಇದೇ ನಮಗೇನಾಗುತ್ತೆ, ತುಂಬಾ ಗಿಲ್ಟ್ ಫೀಲ್ ಬರುತ್ತೆ. ಇದರಿಂದ ನಮಗೂ ಮಗುಗೂ ಇರೋ ರಿಲೇಷನ್ಶಿಪ್ ದೂರ ಆಗುತ್ತೋ, ಡಿಸ್ಟೆನ್ಸ್ ಆಗುತ್ತೋ ಅನ್ನೋ ಒಂದು ಭಯ ಇರುತ್ತೆ. ಇಂಥ ಟೈಮಲ್ಲಿ ಅಟ್ಲೀಸ್ಟ್ ಮಗು ಮಲಗೋ ಆ ಟೈಮಲ್ಲಿ ಒಂದು 15 ರಿಂದ 30 ನಿಮಿಷಗಳ ಕಾಲ ಅವ್ರ ಜೊತೆ ನಾವು ಕ್ವಾಲಿಟಿಯಾಗಿ ಒಂದು ಟೈಮ್ ಸ್ಪೆಂಡ್ ಮಾಡಿದ್ರೆ ಅದು ನಮಗೂ ಅವ್ರಿಗೂ ಇರೋ ರಿಲೇಷನ್ಶಿಪ್ಪನ್ನು ತುಂಬಾ ಸ್ಟ್ರೆಂತ್ ಮಾಡುತ್ತೆ. ನಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಹೊಸ ಮ್ಯಾಜಿಕನ್ನು ಕ್ರಿಯೇಟ್ ಮಾಡುತ್ತೆ. ಎಲ್ಲ ಹಳೆ ಡಿಸ್ಟೆನ್ಸ್ಗಳು ಕೂಡ ದೂರ ಆಗಿ ಮತ್ತೆ ನಮ್ಮೊಳಗೆ ಒಂದು ಹೊಸ ಬಾಂಡ್ ಬರೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಆ ಮಗುಗೆ ನಾವು ಕೊಡೋ ಆ ಪಾಸಿಟಿವ್ ವರ್ಡ್ಸು, ಆ ನಂಬಿಕೆ ಇವೆಲ್ಲನೂ ನಾಳೆ ಒಂದು ಕಾನ್ಫಿಡೆಂಟ್ ಪರ್ಸನ್ ಆಗಿ ಆ ಮಗು ಬರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಆಲ್ರೆಡಿ ನಾನು ಹೇಳ್ದಂಗೆ ಎ ಕನೆಕ್ಟೆಡ್ ಚೈಲ್ಡ್ ಇಸ್ ಅ ಕಾನ್ಫಿಡೆಂಟ್ ಚೈಲ್ಡ್. ಸೊ ಒಂದು ಮಗು ಕಾನ್ಫಿಡೆಂಟ್ ಆಗಿ ಬೆಳಿಬೇಕು ಅಂದರೆ ಚೈಲ್ಡ್ಹುಡ್ಡಲ್ಲಿ ಆ ಮಗು ತುಂಬ ಕನೆಕ್ಟೆಡ್ ಆಗಿ ಇರೋದು ಅಷ್ಟೇ ಅವಶ್ಯಕತೆ. ಸೊ ಈ ಬೆಡ್ ಟೈಮ್ನ ಬೆಸ್ಟಾಗಿ ಎಷ್ಟಾಗುತ್ತೋ ಅಷ್ಟು ಬೆಸ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಹ್ಯಾಪಿ ಪೇರೆಂಟಿಂಗ್ ಮಮ್ಮಾಸ್.